ರೇಖೆಯಲ್ಲಿ ನಾವೀಗ ಸಿಂಬಾಲ್ಗಳ ಬಗ್ಗೆ ತಿಳಿದುಕೊಳ್ತಾ ಇದ್ದೇವೆ. ಸಿಂಬಾಲ್ಗಳು ರೇಖಿ 2ನೇ ಡಿಗ್ರಿಯಿಂದ ಸಿಂಬಾಲ್ಗಳು ಸ್ಟಾರ್ಟ್ ಆಗುತ್ತವೆ. ಮೊದಲನೇ ಡಿಗ್ರಿಯಲ್ಲಿ ನಾವು ಬೇಸಿಕ್ ಹೀಲಿಂಗನ್ನು ಹೇಳಿಕೊಡ್ತೀವಿ. ಹಿಂದಿನ ವಿಡಿಯೋದಲ್ಲಿ ನಾವು ಚೌಕುರೆ ಬಗ್ಗೆ ತಿಳ್ಕೊಂಡಿದ್ವಿ. ಈ ವಿಡಿಯೋದಲ್ಲಿ ಮತ್ತೊಂದು ಮಹತ್ವದ ಮತ್ತು ಪವಿತ್ರವಾದ ಸಿಂಬಾಲ್ ಸಂಕೇತ ಸೈಕಿ ಬಗ್ಗೆ ತಿಳ್ಕೊಳ್ಳೋಣ. ಸೈಕಿ ಇದು ಶಕ್ತಿಶಾಲಿ ಮತ್ತು ಜನಪ್ರಿಯ ಆಗಿರುವಂಥ ಒಂದು ಸಿಂಬಾಲ್. ಇದು 2ನೇ ಡಿಗ್ರಿಯಿಂದ ಸ್ಟಾರ್ಟ್ ಆಗುತ್ತೆ. ನಾವು ಸೈಕಿಯನ್ನು ಉಪಯೋಗಿಸುವುದು ಭಾವನಾತ್ಮಕ ಹಾಗೂ ಮಾನಸಿಕ ಸಂಕೇತ ಎಂದು ನಾವು ಸೈಕಿ ಸಿಂಬಾಲನ್ನು ಪರಿಗಣಿಸುತ್ತೇವೆ. ಮನಸ್ಸು ಮತ್ತು ಹೃದಯದ ಸಮತೋಲನಕ್ಕಾಗಿ ಸೈಕಿ ಸಿಂಬಾಲ್ ಯೂಸ್ ಆಗುತ್ತೆ. ಭಾವನೆಗಳನ್ನು ಶುದ್ಧಗೊಳಿಸಲು, ಮನಸ್ಸನ್ನು ಶಾಂತಗೊಳಿಸಲು, ಮನಸ್ಸಿನಲ್ಲಿರುವಂಥ ನಕಾರಾತ್ಮಕ ಯೋಚನೆಗಳನ್ನು ಶಾಂತವಾಗಿಸಿ ಮನಸ್ಸನ್ನು ಶಾಂತವಾಗಿಸುವ ಜೊತೆಗೆ ಆ ನಕಾರಾತ್ಮಕ ಯೋಚನೆಗಳನ್ನು ಸಕಾರಾತ್ಮಕ ಯೋಚನೆಗಳನ್ನಾಗಿ ಬದಲಾಯಿಸಲು ಸೈಕಿ ಸಿಂಬಾಲ್ ಯೂಸ್ ಆಗುತ್ತೈತಿ. ಇನ್ನು ಜೀವನದ ಅನೇಕ ಸಮಸ್ಯೆಗಳು ನಮಗೆ ಬರುವುದು ಮನಸ್ಸಿನಿಂದ, ದೈಹಿಕವಾಗಿ ಅಲ್ಲ. ಫಿಸಿಕಲ್ ಸಮಸ್ಯೆಗಳೇ ಬೇರೆ, ಮೆಂಟಲ್ ಸಮಸ್ಯೆಗಳನ್ನೇ ಬೇರೆ. ಮುಖ್ಯವಾಗಿ ಮಾನಸಿಕವಾಗಿ ಆರೋಗ್ಯ ಇದ್ದರೆ ದೇಹವು ಆರೋಗ್ಯ ಇರುತ್ತೆ. ಹಾಗಾಗಿ ಮನಸ್ಸನ್ನು ಶಾಂತಗೊಳಿಸುವಲ್ಲಿ, ಮನಸ್ಸನ್ನು ಪಾಸಿಟಿವ್ ಥಿಂಕಿಂಗ್ ಮಾಡುವಲ್ಲಿ ಸೈಕಿ ಪಾತ್ರ ಮಹತ್ವದ್ದಾಗಿದೆ. ಇನ್ನು ಭಯ, ಕೋಪ, ದುಃಖ, ಅಸೂಯೆ, ಒತ್ತಡ, ಅಪರಾಧ ಭಾವನೆ ಇವೆಲ್ಲ ನಮ್ಮ ಚಕ್ರದ ಹರಿವಿನ ಮೇಲೆ, ನಮ್ಮ ಶಕ್ತಿ ಹರಿವಿನ ಮೇಲೆ ಪರಿಣಾಮ ಬೀರುತ್ತೆ. ಈ ಶಕ್ತಿ ಹರಿವು ಇಂಬ್ಯಾಲೆನ್ಸ್ ಆದಾಗ ಚಕ್ರದಲ್ಲಿನೂ ಸಮಸ್ಯೆಗಳು ಕಾಣುತ್ತವೆ. ಅದರಿಂದ ನಮ್ಮ ಜೀವನದಲ್ಲಿ ಹಲವಾರು ಸಮಸ್ಯೆಗಳನ್ನು ಕಾಣಿಸ್ತೇವೆ. ಹೀಗಾಗಿ ಸೈಕಿ ಸಿಂಬಾಲ್ ಉಪಯೋಗಿಸುವ ಮೂಲಕ ನಾವು ಭಯಮುಕ್ತ ಮನಸ್ಸನ್ನು ಮಾಡಿಕೊಳ್ಬಹುದು. ಕೋಪ ಮುಕ್ತ, ದುಃಖ ಮುಕ್ತ, ಅಸೂಯೆ ಮುಕ್ತ, ಒತ್ತಡ, ಅಪರಾಧ ಭಾವನೆ ಇನ್ನೂ ಹಲವಾರು ಸಮಸ್ಯೆಗಳಿಗೆ ಸೈಕಿ ಸಿಂಬಾಲನ್ನು ಉಪಯೋಗಿಸ್ತೇವೆ. ಈಗ ನೋಡಿ, ಮಾನಸಿಕ ಒತ್ತಡ ಕಡಿಮೆ ಮಾಡಲಿಕ್ಕೆ ಸೈಕಿ ಸಿಂಬಾಲ್ ಬಹಳ ಪ್ರಯೋಜನವಾಗಿದೆ. ಆರ್ಥಿಕ ಸಮಸ್ಯೆ, ಉದ್ಯೋಗ ಸಮಸ್ಯೆ, ದಾಂಪತ್ಯ ಸಮಸ್ಯೆ ಇನ್ನೂ ಹಲವಾರು ಸಮಸ್ಯೆಗಳು ಕಂಡಾಗ ಮನಸ್ಸಿನ ಮೇಲೆ ಒತ್ತಡ ಆಗ್ತದೆ. ಇಂಥ ಸಂದರ್ಭದಲ್ಲಿ ನಾವು ಸೈಕಿ ಸಿಂಬಾಲನ್ನು ಉಪಯೋಗಿಸಿಕೊಂಡು ರೇಖಿ ಮಾಡಿದಾಗ ಮನಸ್ಸು ಶಾಂತ ಆಗ್ತೈತಿ. ಇನ್ನು ಕೋಪ ನಿಯಂತ್ರಿಸಲು, ಕೋಪ ಅಂದರೆ ಎಲ್ಲ ಟೈಮ್ನಲ್ಲಿ ಕೋಪದಲ್ಲಿದ್ದಾಗ ವಿಚಾರಗಳು ಏನೇನೋ ಬರ್ತವೆ, ಸರಿಯಾದ ನಿರ್ಧಾರ ತೆಗೆದುಕೊಳ್ಳಿಕ್ಕಾಗೋದಿಲ್ಲ. ಸೈಕಿ ಸಿಂಬಾಲನ್ನು ಉಪಯೋಗಿಸುವ ಮೂಲಕ ಮನಸ್ಸನ್ನು ಶಾಂತ ಮಾಡಿ ಕೋಪ ಮುಕ್ತ ಮಾಡುವ ಮೂಲಕ ಸರಿಯಾದ ನಿರ್ಧಾರಕ್ಕೆ ಸರಳ ದಾರಿ ಆಗುತ್ತೈತಿ. ಭಯಮುಕ್ತ ಮನಸ್ಸಿಗೂ ಸಹ ರೇಖಿಯಲ್ಲಿ ಸೈಕಿ ಸಿಂಬಾಲ್ ಬಹಳ ಉಪಯೋಗವಾಗಿದೆ. ವಿದ್ಯಾರ್ಥಿಗಳಿಗೆ ಪರೀಕ್ಷೆಯ ಭಯ, ಉದ್ಯೋಗದ ಭಯ, ವ್ಯಾಪಾರದಲ್ಲಿ ಹಲವಾರು ಭಯ, ಆತಂಕ ಇವುಗಳ ನಿವಾರಣೆಗೆ ನಾವು ಸೈಕಿಯನ್ನು ಉಪಯೋಗಿಸುವ ಮೂಲಕ ಭಯಮುಕ್ತ ಮನಸ್ಸನ್ನು ಮಾಡಬಹುದು. ಇನ್ನು ಕೆಲವರಿಗೆ ವೇದಿಕೆ ಮೇಲೆ ನಿಲ್ಲಿಕೆಯೂ ಆಗ್ತಾ ಇರೋದಿಲ್ಲ, ಏನಾದರೂ ಫಂಕ್ಷನ್ ಏನಾದರೂ ಇದ್ದರೆ ಮಾತನಾಡಲಿಕ್ಕೂ ಸಮಸ್ಯೆ ಇರ್ತೈತಿ. ಅಂಥವರು ನಾವು ಸ್ಟೇಜಿಗೆ ಹೋಗೋಕ್ಕಿಂತ ಮುಂಚೆ ರೇಖಿಯಲ್ಲಿ ಸೈಕಿ ಸಿಂಬಾಲನ್ನು ಮಾಡಿಕೊಂಡು ರೇಖಿ ಮಾಡಿಕೊಳ್ಳುವ ಮೂಲಕ ನಾವು ವೇದಿಕೆ ಹತ್ತಲಿಕ್ಕೆ ಏನು ಭಯ ಇರ್ತೈತಿ ಅದನ್ನು ಸಹ ನಿವಾರಣೆ ಮಾಡ್ಕೋಬಹುದು. ದುಃಖದಿಂದ ಹೊರಗೆ ಬರಲಿಕ್ಕೆ ಕೆಲವೊಂದು ಸಲ ಜೀವನದಲ್ಲಿ ನಮಗೆ ಬೇಕಾದವರು ಏನೋ ಅದರ ಸಮಸ್ಯೆ ಆಗಿರ್ತದೆ, ಅವ್ರು ನಿಮ್ಮನ್ನು ಬಿಟ್ಟು ಹೋಗಿರ್ತಾರೆ, ಅಥವಾ ಏನೋ ವಿಚ್ಛೇದನಗಳು ಏನು ವಾರಂಟ್ ಸಮಸ್ಯೆ ಇರ್ತೈತಿ. ಅಂಥ ದುಃಖದಿಂದ ಹೊರಗೆ ಬರಲಿಕ್ಕೂ ಸಹ ನಾವು ಸೈಕಿ ರೇಖಿ ಸಿಂಬಾಲನ್ನು ಉಪಯೋಗಿಸ್ಕೊಂಡು ರೇಖಿ ಸೆಲ್ಫ್ ಫೀಲಿಂಗ್ ಮಾಡಿಕೊಂಡ್ರೆ ಅಥವಾ ಬೇರೆದವರಿಗೆ ಮಾಡಿದರೆ ಬಹಳ ಪ್ರಯೋಜನಕಾರಿ ಆಗುತ್ತೆ. ಇನ್ನು ಶಾಂತ ವಾತಾವರಣ, ಮನೆಯಲ್ಲಿ ನಾವು ಮನೆ ಶುದ್ಧಿ ಮಾಡಬೇಕಂದ್ರೆ, ಮನೆಯಲ್ಲಿ ಶಾಂತವಾದ ವಾತಾವರಣ ನಿರ್ಮಾಣ ಮಾಡಬೇಕಂದ್ರೆ ರೇಖಿ ಹೀಲಿಂಗ್ ಮಾಡಬೇಕಾಗುತ್ತೆ. ಆ ಟೈಮಿನಲ್ಲಿ ಸೈಕಿ ಸಿಂಬಾಲ್ ಬಹಳ ಪ್ರಯೋಜನಕಾರಿ ಆಗುತ್ತದೆ. ಧ್ಯಾನಕ್ಕೂ ಮುಂಚೆ ನಾವು ಸೈಕಿ ಸಿಂಬಾಲನ್ನು ಯೂಸ್ ಮಾಡಿಕೊಂಡು ರೇಖಿ ಮಾಡಿಕೊಂಡ್ರೆ ಮನಸ್ಸು ಏಕಾಗ್ರತೆ ಆಗುತ್ತೆ. ಧ್ಯಾನವಾಗಿ ಮಾಡಲಿಕ್ಕೆ ಸಹಾಯ ಆಗ್ತೈತಿ. ಈಗ ನಾವು ಇದುವರೆಗೆ ಮೊದಲನೇ ವಿಡಿಯೋದಲ್ಲಿ ಚೌಕರೆ ಮತ್ತು ಈ 2ನೇ ವಿಡಿಯೋದಲ್ಲಿ ಸೈಕಿ ಬಗ್ಗೆ ನಾವು ತಿಳ್ಕೊಂಡ್ವಿ. ಇನ್ನಷ್ಟು ಸಿಂಬಾಲ್ಗಳನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಹನ್ಸನ್ ಜೋಶಿ ಸಿಂಬಲ್ ಬಗ್ಗೆ ಮಾತಾಡೋಣ. ಹನ್ಸನ್ ಜೋಶಿ ನಾವು
ಇದು ಈ ಹಿಂದಿನ ವಿಡಿಯೋದಲ್ಲಿ ಡಿಸ್ಟೆನ್ಸ್ ಸೀಲಿಂಗ್ ಬಗ್ಗೆ ಮಾತಾಡಿದ್ದೀವಿ. ಡಿಸ್ಟೆನ್ಸ್ ಸೀಲಿಂಗಿಗೂ ಹಾನ್ಸನ್ ಜೋಶಿಗೂ ಬಹಳ ಸಂಬಂಧ ಇದೆ. ಡಿಸ್ಟೆನ್ಸ್ ಸೀಲಿಂಗ್ ಮತ್ತು ಹಾನ್ಸನ್ ಜೋಶಿ ಎರಡು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂಗೆ. ಈ ಹಾನ್ಸನ್ ಜೋಶಿ ಸಿಂಬಲ್ ಡಿಸ್ಟೆನ್ಸ್ ಸೀಲಿಂಗ್ ಯಾಕೆ ಹೇಗೆ ಉಪಯೋಗ ಆಗ್ತದೆ, ರೇಖಿ ಹೀಲಿಂಗ್ದಲ್ಲಿ ಇದರ ಪ್ರಯೋಜನ ಏನು, ಇದರ ಮಹತ್ವ ಏನು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಈ ವಿಡಿಯೋವನ್ನು ನೀವು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹ ನೀಡಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಶೇರ್ ಮಾಡಿ, ಹೆಚ್ಚು ಲೈಕ್ ಮಾಡಿ. ಏನಾದರೂ ನಿಮಗೆ ಪ್ರಶ್ನೆಗಳಿದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಕೇಳ್ಬೋದು, ಅಥವಾ ನನ್ನ ಮೊಬೈಲ್ ಸಂಖ್ಯೆ 8904131324 ಇದಕ್ಕೆ ನೀವು ಕಾಲ್ ಮಾಡ್ಬೋದು, ಅಥವಾ ವಾಟ್ಸಪ್ ಮಾಡಿ ಆದ್ರೂ ನೀವು ನಿಮ್ಮ ಸಮಸ್ಯೆಗಳನ್ನು ತಿಳ್ಕೊಳ್ಬೋದು. ಕೆಲವೊಂದು ಗೌಪ್ಯವಾಗಿರುವಂಥ ಏನಾದರೂ ಸಮಸ್ಯೆಗಳಿದ್ದರೆ ಅವುಗಳನ್ನು ಗೌಪ್ಯವಾಗಿಯೇ ಇಡ್ತೀವಿ. ನಮ್ಮ ಯೂಟ್ಯೂಬ್ ಚಾನಲ್ ರೇಖಿ ಮಾಸ್ಟರ್ ಆನಂದ್ ಅಂಗಡಿ ನೋಡಲು ಮರೆಯದಿರಿ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನಮಸ್ಕಾರ.